ಬೋಧಿಧರ್ಮನ ಹೆಸರು ಕೇಳಿದ್ದೀರಾ? ಕೆಲವರಾದರೂ ಆ ಹೆಸರನ್ನ ಕೇಳಿರಬಹುದು. ಬೋಧಿಧರ್ಮನು ದಕ್ಷಿಣ ಭಾರತಕ್ಕೆ ಸೇರಿದವನು. ಕ್ರಿಸ್ತ ಶಕ 470 543 ನಡುವೆ ಬದುಕಿ ಬಾಳಿದವನು. ಕಂಚೀಪುರ ಬ್ರಾಹ್ಮಣನಾದ ಈತ ಬೌದ್ಧ ಧರ್ಮದಿಂದ ಪ್ರಭಾವಿತನಾಗಿ ಬೌದ್ಧ ಬಿಕ್ಕು ಆದವನು. ಪ್ರಜ್ಞಾತಾರ ಎಂಬುವವನು ಇವನ ಗುರು. ಗುರು ತೀರಿಕೊಂಡ ತರುವಾಯ ದೇಶದಲ್ಲಿ ಅಲೆದಾಡುತ್ತಾ ಒಂದು ದಿನ ಚೀನಾ ಕಡೆ ಹೋಗುತ್ತಿದ್ದ ಹಡಗನ್ನು ಹತ್ತಿ ಹೊರಟ. ಬುದ್ಧನಿಂದ ಪ್ರಾರಂಭಗೊಂಡ ಧ್ಯಾನ ಪರಂಪರೆಯನ್ನು ಚೀನಾಗೆ ಕೊಂಡೊಯ್ದವನು ಇದೇ ಬೋಧಿಧರ್ಮನು. ಇವನು ಒಗಟುಗಳಲ್ಲಿ ಮಾತನಾಡುತ್ತಿದ್ದ. ಇವನ ಮಾತು ಅನೇಕರಿಗೆ ಅರ್ಥವಾಗುತ್ತಿರಲಿಲ್ಲ. ಹುಚ್ಚಿನಂತೆ ಕಾಣುವ ಈತ ಸ್ವತಂತ್ರವಾಗಿ ಚಿಂತಿಸುವವನಾಗಿದ್ದನು. ಎಲ್ಲ ಶಾಸ್ತ್ರ ಸಂಪ್ರದಾಯಗಳಿಂದ ದೂರವಿದ್ದನು. ಸಂಪ್ರದಾಯ ಶಾಸ್ತ್ರಗಳು ಜಡವಾದವೆಂದು ತಿಳಿದು ಅವುಗಳ ಬದಲು ನೇರವಾದ ಚೈತನ್ಯವುಳ್ಳ ವಿಚಾರಗಳಿಂದ ಅವನು ಪ್ರಭಾವಿತನಾಗಿದ್ದನು. ಈ ಬೋಧಿಧರ್ಮನ ಬಗ್ಗೆ ಮತ್ತೊಂದು ವಿಚಾರವಿದೆ. ಬುದ್ಧನು ಹೊತ್ತಿಸಿದ ಧರ್ಮದೀಪವನ್ನ ಈತ ಮುಂದಕ್ಕೆ ಸಾಗಿಸಿದವನು. ಧಮ್ಮದೀಪ ಮೊದಲು ಬುದ್ಧನಿಂದ ಮಹಾಕಶ್ಯಪನಿಗೆ ಲಭಿಸಿತ್ತು. ಅದು ನಂತರ ಆನಂದನಿಗೆ ಬಂತು. ಅದು ಹಾಗೆಯೇ ಮುಂದೆ ಸಾಗಿ ಉಪಗುಪ್ತ, ವಸುಮಿತ್ರ, ಬುದ್ಧನಂದಿ, ಬುದ್ಧಮಿತ್ರ, ಅಶ್ವಘೋಷ, ನಾಗಾರ್ಜುನ, ಪುಣ್ಯಮಿತ್ರ ಹೀಗೆ ಮುಂದೆ ಮುಂದೆ ಸಾಗಿ ಕೊನೆಯಲ್ಲಿ ಪ್ರಜ್ಞಾತಾರನಿಗೆ ಸಿಕ್ಕಿತ್ತು. ಪ್ರಜ್ಞಾತಾರನು ಬೋಧಿಧರ್ಮನ ಗುರುವಾಗಿದ್ದರಿಂದ ಆ ಧಮ್ಮದೀಪ ಬೋಧಿಧರ್ಮನಿಗೆ ಲಭಿಸಿತ್ತು. ಬೋಧಿಧರ್ಮನು ಭಾರತದಲ್ಲಿ ಈ ಧ್ಯಾನ ಪರಂಪರೆಯ ಕೊನೆಯವನು. ಏಕೆಂದರೆ ಆತ ದೇಶ ಬಿಟ್ಟು ಚೀನಾಗೆ ಹೊರಟು ಹೋದನು. ಬುದ್ಧನ ಈ ಧರ್ಮದೀಪವನ್ನ ಅಥವಾ ಧಮ್ಮದೀಪವನ್ನ ಚೀನಾದಲ್ಲಿ ಪರಿಚಯಿಸಿದವನು ಇದೇ ಬೋಧಿಧರ್ಮ. ಈ ಧರ್ಮದೀಪವು ಮುಂದೆ ಚೀನಾ ಜಪಾನ್ಗಳಲ್ಲಿ ಝೆನ್ ಪರಂಪರೆಯಾಗಿ ಬೆಳೆಯಿತು. ಝೆನ್ ನಮ್ಮ ಭಕ್ತಿ ಪರಂಪರೆ, ಸೂಫಿ ಪರಂಪರೆಗಳಿಗಿಂತ ಭಿನ್ನವಾದುದು. ಅದು ವಿಶಿಷ್ಟ ಬಗೆಯ ಆಧ್ಯಾತ್ಮ. ಅದು ಮಾತಿಗೆ ಸಿಗದ ಪರಂಪರೆ. ಝೆನ್ ಬಗ್ಗೆ ಮತ್ತೆ ಬೋಧಿಧರ್ಮನ ಬಗ್ಗೆ ಇನ್ನಷ್ಟು ಕುತೂಹಲಕರವಾದ ಸಂಗತಿಗಳಿದ್ದಾವೆ. ಅವನ್ನ ಮುಂದಿನ ಎಪಿಸೋಡ್ಗಳಲ್ಲಿ ಹಂಚಿಕೊಳ್ಳುತ್ತೇನೆ. ಸದ್ಯಕ್ಕೆ ಸಾಕು. ಈ ಜ್ಞಾನವನ್ನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ನಮಸ್ಕಾರ.